ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಹು ನಿರೀಕ್ಷಿತವಾದಂಥ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿರುವಂಥ ಪದಾಧಿಕಾರಿಗಳ ನಿಯುಕ್ತಿ ಆಗೋಗಿದೆ. ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಬೆಳಗಿನ ಸಂಚಿಕೆಯಲ್ಲಿ ಬೇರೆ ಹೇಳಿದ್ದೆ, ಇವತ್ತು ಬಹುಶಃ ಮಧ್ಯಾಹ್ನ ಪಟ್ಟಿ ಬರಬಹುದು ಅಂತ ಹೇಳಿದ್ದೆ. ನಮಗೆ ಗೊತ್ತಿರುವ ಹಾಗೆ ಕೆಲವೊಂದು ಪ್ರಮುಖ ಹೆಸರುಗಳನ್ನು ಮಾತ್ರ ಉಲ್ಲೇಖ ಮಾಡಿ ಉಳಿದ ವಿಚಾರಗಳನ್ನು ತೆಗೆದುಕೊಳ್ಳೋಣ. ಏಕೆಂದರೆ ಭಾಳ ದೊಡ್ಡದಾದಂಥ ಪಟ್ಟಿ ಇದೆ. ಅದರ ಬಗ್ಗೆ ತುಂಬ ವಿಶ್ಲೇಷಣೆ ಮಾಡಿದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಇದು ಆಡಳಿತಾತ್ಮಕವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಇಡೀ ದೇಶವನ್ನು ಮುನ್ನಡೆಸುವಂಥ ಹೊಣೆ ಹೊತ್ತಿರುವ ಸಂದರ್ಭದಲ್ಲಿ ಸಂಘಟನೆ ಅನ್ನೋದು ಜೊತೆಗೆ ಹೋಗುವಂಥ ಒಂದು ಪ್ರಕ್ರಿಯೆ ಅಷ್ಟೇ. ಅದು ಭಾಳ ಮುಖ್ಯವಾಗಿ ನಮ್ಮ ತೇಜಸ್ವಿ ಸೂರ್ಯಗೆ ಒಳ್ಳೆ ಸ್ಥಾನಮಾನ ಸಿಗ್ಬೋದು ಈ ಸಲ. ಯಾಕಂದರೆ ಎಲ್ಲ ಜನಜಿ ಅಂತ ಇದ್ದಾರೆ. ಹೀಗಾಗಿ ಭಾಳ ದೊಡ್ಡ ಸ್ಥಾನವನ್ನು ಅವ್ರು ಕೊಡ್ತಾರೆ ಅಂತ ಎಲ್ಲ ನಿರೀಕ್ಷೆ ಮಾಡಿದರು. ಆದರೆ ಅವರ ಸ್ಥಾನವನ್ನು ತೆಗೆದು ಈಗ ಆ ಜಾಗಕ್ಕೆ ಹೇಮಾಂಗ್ ಜೋಶಿ ಅಂತ ಯುವ ಮೋರ್ಚಾಗೆ ಹಾಕಲಾಗಿದೆ. ಇದು ಬಹಳ ಪ್ರಮುಖವಾದಂಥ ಬೆಳವಣಿಗೆ. ನಮ್ಮ ಸಂತೋಷ್ ಜಿ ಅವ್ರನ್ನ ಹಾಗೇ ಉಳಿಸ್ಕೊಳ್ಳಲಾಗಿದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ. ಅವರ ಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ಕುಂದು ಬಂದಿಲ್ಲ. ಸ್ಮೃತಿ ಇರಾನಿಗೆ ಯಾವ ಸ್ಥಾನಮಾನ ಕೊಡ್ತೀರಿ ಅಂತ ಎಲ್ಲ ಕೇಳ್ತಾ ಇದ್ರು. ಅವ್ರಿಗೆ ಮತ್ತೆ ಈ ಬಾರಿ ಮುಖ್ಯ ಭೂಮಿಕೆಗೆ ಕರ್ಕೊಂಬಂದಲಾಗಿದೆ. ರಾಷ್ಟ್ರೀಯ ಕಾರ್ಯದರ್ಶಿಯನ್ನಾಗಿ ಆಕೆಗೆ ನಿಯುಕ್ತಿ ಮಾಡಲಾಗಿದೆ. ರಾಮ್ ಮಾಧವ್ ಅವರು ವೈಸ್ ಪ್ರೆಸಿಡೆಂಟಾಗಿ ಬಂದಿದ್ದಾರೆ. ಜೊತೆಗೆ ವಸುಂಧರಾ ರಾಜೇ ಸಿಂಧಿಯಾ ಇದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಬಹಳ ಮುಖ್ಯ ಭೂಮಿಕೆಯನ್ನು ನಿರ್ವಹಿಸಿದಂಥ ವಿನೋದ್ ತಾವಡೆ ಇದ್ದಾರೆ. ಸುನೀಲ್ ಬನ್ಸಲ್ ಇದ್ದಾರೆ. ಬಿಪ್ಲಬ್ ಕುಮಾರ್ ದೇವ್ ನಮ್ಮ ತ್ರಿಪುರಾದ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರಿಗೆ ಮೀಡಿಯಾ ಕೋಆರ್ಡಿನೇಟರ್ ಅಂತ ಕೊಡಲಾಗಿದೆ. ಆಮೇಲೆ ಅನಿಲ್ ಬಲೂನಿ ಅನ್ನೋರನ್ನ ಮೀಡಿಯಾ ಕೋಆರ್ಡಿನೇಟರ್ ಮಾಡಿದ್ದಾರೆ. ಮೀಡಿಯಾ ಕೋಆರ್ಡಿನೇಟರ್ ಅಂದರೆ ಪಕ್ಷದ ಕಾರ್ಯಾಲಯದಲ್ಲಿ ಒಂದಷ್ಟು ಜನ ವಕ್ತಾರರು ಇರ್ತಾರೆ. ಆ ವಕ್ತಾರನ ಯಾವ್ಯಾವ ಚಾನಲ್ಗೆ ಯಾರ್ಯಾರು ಹೋಗಬೇಕು ಅಂತ ತೀರ್ಮಾನ ಮಾಡುವ ಕೆಲಸ ಅವ್ರು ಮಾಡ್ತಾರೆ. ವಕ್ತಾರರನ್ನು ನಿಯೋಜನೆ ಮಾಡ್ಬೋದು, ಬೇರೆ ಬೇರೆ ಪಕ್ಷದ ಧೋರಣೆಗಳನ್ನು, ಆಮೇಲೆ ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ, ನಮ್ಮ ಯೋಜನೆಗಳೇನಿದಾವೆ ಯಾವುದನ್ನು ಕಾರ್ಯಗತಗೊಳಿಸಲಾಗಿದೆ ಅದನ್ನು ಜನರಿಗೆ ತಲುಪಿಸಲಿಕ್ಕೆ, ಪಕ್ಷದ ಮೇಲೆ ಆಗುವಂಥ ದಾಳಿಯನ್ನು ಎದುರಿಸುವಂಥ, ಪ್ರತ್ಯಾಸ್ತ್ರವನ್ನು ಬಿಡುವಂಥ ಎಲ್ಲ ಕೆಲಸಗಳನ್ನು ಈ ವಕ್ತಾರರು ಬೇರೆ ಬೇರೆ ಮಾಧ್ಯಮಗಳಿಗೆ ಪ್ರತಿ ದಿವಸ ಸಂಜೆ ಡಿಸ್ಕಷನ್ಗೆ ಹೋಗಿ ಅಲ್ಲಿ ಅವರು ಮಾತಾಡಬೇಕು. ಯಾರು ಯಾವ ಚಾನಲ್ಗೆ ಹೋಗಬೇಕು ಅದನ್ನು ತೀರ್ಮಾನ ಮಾಡುವುದು ಈ ಅನಿಲ್ ಬಲೂನಿ ಅನ್ನೋರಿಗೆ ಈ ಕೆಲಸವನ್ನು ಕೊಡಲಾಗಿದೆ. ಈತ ಉತ್ತರಾಖಂಡದ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅಂತ ಭಾಳ ನಿರೀಕ್ಷೆ ಇತ್ತು ಇವ್ರ ಬಗ್ಗೆ. ಆ ಜಾಗಕ್ಕೆ ಅವರನ್ನು ನಿಯೋಜನೆ ಮಾಡಲಾರ್ದೆ ಈಗ ಮೀಡಿಯಾ ಕೋಆರ್ಡಿನೇಟರ್ ಅಂತ ತೆಗೆದುಕೊಂಡಿದ್ದಾರೆ. ಭಾಳ ಮುಖ್ಯವಾಗಿ ಅಮಿತ್ ಮಾಳವಿಯಾ ಬಗ್ಗೆ ದೊಡ್ಡದಾದಂಥ ಆರೋಪ ಇತ್ತು. ಈತ ಸೋಷಿಯಲ್ ಮೀಡಿಯಾನ ತನಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ನವ್ರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಯಾಕೋ ಮಲ್ಕೊಂಡ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾವನ್ನು ರಾಜಕಾರಣದ ಪಡಸಾಲಿ ತೋರಿಸ್ಕೊಟ್ಟವರೇ ನರೇಂದ್ರ ಮೋದಿ ಅವರು 2013ರಲ್ಲಿ. 14ಕ್ಕೆ ಚುನಾವಣೆ ಇತ್ತು, 13ರಿಂದನೇ ಅವರು ಸೆಪ್ಟೆಂಬರಲ್ಲಿ ಕೆಲಸ ಶುರು ಮಾಡಿದರು. ಮಾಡುವ ಮೂಲಕ ಇಡೀ ದೇಶದಲ್ಲಿ ಸಂಚಲನೆಯನ್ನು ಮೂಡಿದರು. ನೀವು ರಣಭೂಮಿಗೆ ಹೋಗೋದಕ್ಕಿಂತ ಅವ್ರ ಕೈಯಲ್ಲಿ ಮೊಬೈಲ್ನಲ್ಲಿ ನೀವು ವಿಷಯವನ್ನು ತಲುಪಿಸಬೇಕು ಅಂತ ತೋರಿಸ್ಕೊಟ್ಟರು ನರೇಂದ್ರ ಮೋದಿಯವರು. ಕಾಲಾಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಪಟ್ಟನ್ನು ತಾನು ಕರಗತ ಮಾಡಿಕೊಂಡು ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಆರ್ಭಟಿಸಲಿಕ್ಕೆ ಶುರು ಮಾಡಿತು, ವಿಜೃಂಭಿಸಲಿಕ್ಕೆ ಶುರು ಮಾಡಿತು, ತಾಂಡವವನ್ನು ಆಡಲಿಕ್ಕೆ ಶುರು ಮಾಡಿತು. ಕಳೆಗುಂದಿ ಹೋಗಿದ್ದು ಯಾವುದಪ್ಪ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಸೆಲ್. ಅಮಿತ್ ಮಾಳವಿಯಾ ಅಂತ ಅದರ ಇನ್ಚಾರ್ಜ್. ಅಮಿತ್ ಮಾಳವಿಯಾ ಬಗ್ಗೆ ಇನ್ನಿಲ್ಲದಾಗೆ ಆರೋಪ. ಈ ಮನುಷ್ಯ ಯಾವುದಾದ್ರೂ ಒಂದು ಊರಿಗೆ ಹೋದರೆ ಆತನಿಗೆ 5 ಸ್ಟಾರ್ ಹೋಟೆಲಲ್ಲಿ ರೂಮ್ ಮಾಡಬೇಕು, ಆತನ ಜೊತೆ ಅಸಿಸ್ಟೆಂಟ್ಗಳು ಬರ್ತಾರೆ, ಅವ್ರನ್ನ VIP ಥರ ಟ್ರೀಟ್ಮೆಂಟ್ ಕೊಡಬೇಕು. ಮಾಡೋ ಕೆಲಸ ಏನೂ ಮಾಡೋದಿಲ್ಲ. ಅಲ್ಲಿ ನೋಡಿದರೆ ಕೂಗುಮಾರಿ ಥರ ಸುಪ್ರಿಯಾ ಶ್ರೀನಾಥ್ ಹೊಡ್ಕೋತಾ ಇರ್ತಾರೆ. ಇಲ್ಲಿ ಯಾವುದೇ ರೀತಿಯ ಉಸಿರೇ ಇಲ್ಲ. ಈ ರೀತಿಯದಾದರೆ ಭಾರತೀಯ ಜನತಾ ಪಾರ್ಟಿ ಯಾವ ಸ್ಥಿತಿಗೆ ಹೋಗ್ಬಿಡುತ್ತೆ? ಯಾವಾಗಲೂ ಇವತ್ತು ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಅಗ್ರೆಸಿವ್ ಆಗಿ ತೋರಿಸ್ಕೋಬೇಕಾದಂಥ ಕಾಲ. ಆದರೆ ಅಗ್ರೆಸಿವ್ ಹೋಗಲಿ, ಇವರು ಡಿಫೆನ್ಸಿವ್ ಆಗಿ ಆದರೂ ಪ್ರತಿನಿಧಿಸಬೇಕಲ್ವ, ಅದನ್ನು ಕೂಡ ಅಮಿತ್ ಮಾಳವಿಯಾ ಮಾಡ್ತಿರಲ್ಲ. ಅದಕ್ಕೀಗ ಆ ಜಾಗಕ್ಕೆ ದೀಪಕ್ ಮಹಾಸ್ಕೆ ಅನ್ನೋರನ್ನ ನಿಯೋಜನೆ ಮಾಡಲಾಗಿದೆ. ಅಮಿತ್ ಮಾಳವಿಯನ್ನು ಕಿತ್ತೊಗೆಯಲಾಗಿದೆ. ಆ ಜಾಗಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಹ್ಯಾಂಡಲಲ್ಲಿ ಭಾಳ ಆ್ಯಕ್ಟಿವ್ ಆಗಿರುವಂಥ ಪ್ರೀತಿ ಗಾಂಧಿ ಅವರು ತೆಗೆದುಕೊಳ್ಳಲಾಗಿದೆ. ಶಿವಾನಂದ್ ದ್ವಿವೇದಿ ಅವರು ತೆಗೆದುಕೊಳ್ಳಲಾಗಿದೆ. ಅಲೋಕ್ ಭಟ್ ಅಂತ ತಗೊಳ್ಳಾಗಿದೆ. ಆಮೇಲೆ ಅರುಣ್ ಯಾದವ್ ಅನ್ನೋರು ತಗೊಳ್ಳಾಗಿದೆ. ಇವರೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅಗ್ರೆಸಿವ್ ಆಗಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ನಿರಂತರವಾದಂಥ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಭಾರತೀಯ ಜನತಾ ಪಾರ್ಟಿ ಒಂದು ಅಸ್ಮಿತೆಗೆ ಕಾರಣೀಭೂತರಾದಂಥವ್ರು. ಯಾವಾಗಲೂ ಸಂಘಟನೆ ಅನ್ನೋದಿದೆಯಲ್ಲ, ಪಕ್ಷದ ಹಿಂದ್ಗಡೆ ಇರ್ತದೆ. ಪರದೆಯ ಮುಂದ್ಗಡೆ ನರೇಂದ್ರ ಮೋದಿ, ಅಮಿತ್ ಶಾ ಅವರೆಲ್ಲ ಇದ್ದರೆ, ಹಿಂದ್ಗಡೆ ಒಂದು ಕಡೆ ಸಂಘಟನೆ ನಿತಿನ್ ನಬೀನ್ ಮತ್ತು ಆತನ ತಂಡ ಕೆಲಸ ಮಾಡಬೇಕು. ಮತ್ತೊಂದು ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದುತ್ವದ ಅಸ್ಮಿತೆಗೆ ಧಕ್ಕೆ ಆಗಲಾರದಾಗೆ
ಚ್ಯುತಿ ಬರಲಾರ್ದ ಹಾಗೆ, ಲೋಪ ಬಾರಲಾರ್ದ ಹಾಗೆ ಗ್ರೌಂಡ್ ಲೆವೆಲಲ್ಲಿ ಹಿಂದುತ್ವ ಅದರ ಅಸ್ಮಿತೆಯನ್ನು ಉಳಿಸ್ಕೊಂಡು ಹೋಗೋ ಕೆಲಸ. ಈ ರೀತಿ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಮಷಿನರಿ ಕೆಲಸ ಮಾಡ್ತಾ ಇರುತ್ತೆ. ಇದು ಇಷ್ಟು ದಿವಸದಲ್ಲಿ ಊನಾಗಿ ಹೋಗಿತ್ತು ಅದು. ಆಮೇಲೆ ಈತ ಬಂದು 209 ದಿವಸ ಆಯಿತು ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷ ಅಂತ ಘೋಷಣೆ ಮಾಡಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವ್ರಿಗಿರುವಂಥ ಇರಬೇಕಾದಂಥ ವೈಸ್ ಪ್ರೆಸಿಡೆಂಟ್ಗಳು ಯಾರು, ಕಾರ್ಯದರ್ಶಿಗಳು ಯಾರು, ಯಾರ್ಯಾರಿಗೆ ಯಾವ ಜವಾಬ್ದಾರಿ, ನಾರ್ತ್ ಈಸ್ಟ್ ಜವಾಬ್ದಾರಿ ಯಾರಿಗೆ, ಸೌತ್ ಜವಾಬ್ದಾರಿ ಯಾರಿಗೆ, ಹೀಗೆ ಬೇರೆ ಬೇರೆ ವಹಿಸ್ಕೊಡ್ಬೇಕಲ್ವ ನೋಡ್ಕೊಳ್ಳಿಕ್ಕೆ. ಆ ಪ್ರಭಾರಿಗಳ ನೇಮಕಾತಿನೇ ಆಗಿರಲಿಲ್ಲ. ಈಗ ಈ ಪಟ್ಟಿಯನ್ನು ಇವತ್ತು ಸೋಮವಾರ ದಿವಸ ಬಿಡುಗಡೆ ಮಾಡಲಾಗಿದೆ. 12 ಜನ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿಕೊಡಲಾಗಿದೆ. ಎಲ್ಲ ಜಂಜಿಗಳು ಬಂದುಬಿಡ್ತಾರೆ ಅಂತ ನಿರೀಕ್ಷೆ ಇತ್ತು, ಆ ರೀತಿ ಯಾವುದೂ ಬಂದಿಲ್ಲ. ಈ ಜಂಜಿಗಳು ನಂಬಿಕೊಂಡು ದೇಶವನ್ನು ಆಳಿಸ್ಲಿಕ್ಕೆ ಆಗೋದಿಲ್ಲ. ಅದು ನರೇಂದ್ರ ಮೋದಿಯವರು ತುಂಬ ಚೆನ್ನಾಗಿ ಗೊತ್ತಿದೆ. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಇವತ್ತು ಆಗಿದ್ದ ಡೆವಲಪ್ಮೆಂಟನ್ನು ನಿಮ್ಗೆ ಹೇಳಲೇಬೇಕು ನಾನು. ಏನಪ್ಪ ಅಂದರೆ ಹೋಗಿ ನಮ್ಮ ಹಿಮಂತ ಬಿಸ್ವ ಶರ್ಮಾ ಹತ್ರ ಹೋಗಿ ಕೇಳ್ತಾರೊಬ್ಬರು ಮಾಧ್ಯಮದವರು, ಏನು ಪಿ ಚಿದಂಬರಂ ಅವರು ದಿಮಾಗಿ ನಕ್ಸಲ್, ಐ ಆಮ್ ಪ್ರೌಡ್ ಟು ಬಿ ಎ ದಿಮಾಗಿ ನಕ್ಸಲ್ ಅಂತ ಹೇಳಿದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ. ಅವ್ರು ಏನು ಹೇಳಿದ್ದಾರೆ ಇಲ್ಲಿ ವಿಡಿಯೋ ಇದೆ, ಕೇಳಿ. चिदम्बरम ने खुद बोला मैं दिमागी नक्सल हूं. चिदम्बरम देश का गृह मंत्री थे उस समय. आपको याद होगा वीसी शुक्ला सहित कांग्रेस का बड़े बड़े नेताओं को छत्तीसगढ़ में बम से उड़ाया गया था, लेकिन फिर भी कांग्रेस ने नक्सल को खत्म करने का कोई व्यवस्था नहीं लिया. तो मैं तो आह्वान करता हूं, जब चिदम्बरम ने खुद बोला मैं दिमागी नक्सल हूं, तो उसमें एक इंक्वायरी भी साथ में होना चाहिए कि चिदम्बरम क्या जानबूझ के नक्सल का खिलाफ व्यवस्था नहीं ले रहा था अब जब वो होम मिनिस्टर थे. मेरा लगता है चिदम्बरम दिमागी नक्सल नहीं है, उससे भी ऊपर वाला नक्सल है. वो खुद ही नक्सल है. देश में एनआरकी लाने वाला वो भी एक पूरा प्योर नक्सल है. दिमागी नक्सल उसमें नहीं अप्लाई होगा, वो प्योर नक्सल कैटेगरी में आएगा. ಇದು ಹಿಮಂತ ಬಿಸ್ವ ಶರ್ಮಾ ಅವರು ಆಡಿದ್ದು ಮಾತು. ಅವ್ರು ಹೇಳ್ತಾರೆ ಆತ ದಿಮಾಗಿ ನಕ್ಸಲ್ ಅಲ್ಲ, ಆತ ನಿಜವಾದ ನಕ್ಸಲ್ ಆತ ಅಂತ ಹೇಳಿದಾರೆ. ನೋಡ್ರಿ, ನಾನು ಹೇಳೋದು ಈ ರೀತಿಯ ಫೈಟಿಂಗ್ ಸ್ಪಿರಿಟ್ ಇರುವಂಥ, ಸ್ಟ್ರೀಟ್ಗಿಳಿದು ಫೈಟ್ ಮಾಡುವಂಥ ನಾಯಕರು ನಮ್ಮಲ್ಲಿ ಬೇಕು. ಎಲ್ಲ ಕಡೆ ಚಾತುರ್ಯ, ಎಲ್ಲ ಕಡೆ ಚಾಣಾಕ್ಷತೆ, ಎಲ್ಲ ಕಡೆ ಕಾಯ್ದು ತಾಳ್ಮೆ ಸಹನೆ ಪಟ್ಟು ಮುಂದೆ ಯಾವತ್ತೋ ಅವ್ರ ಮೇಲೆ ನಾವು ನೋಡ್ಕೋತೀವಿ ಅನ್ನೋದಕ್ಕಿಂತ ಈ ಕ್ಷಣದಲ್ಲಿ ಅವ್ರ ಮೇಲೆ ಏನು ನಾವು ಪ್ರಹಾರ ಮಾಡ್ತೀವೋ ಅದರಿಂದ ಅರ್ಧ ನೈತಿಕವಾಗಿ ಕುಸಿದು ಹೋಗ್ತಾರೆ. ಈಗ ಪಿ ಚಿದಂಬರಂಗೆ ನೀವು ನೇರವಾಗಿ ನೀನು ಅರ್ಬನ್ ನಕ್ಸಲ್, ನಾನು ದಿಮಾಗಿ ನಕ್ಸಲ್ ಅಂತ ದೊಡ್ಡ ಪ್ರತಿಷ್ಠೆಯ ವಿಷಯ ಅನ್ನೋ ರೀತಿಯಲ್ಲಿ ಹೇಳಿಕೊಂಡ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂತ್ರೆಗೆ ಒಂದು ರಾಜ್ಯದ ಮುಖ್ಯಮಂತ್ರಿ, ಆಸಾಮ್ನ ಮುಖ್ಯಮಂತ್ರಿ, ಆತ ಅರ್ಬನ್ ಇದು ದಿಮಾಗಿ ನಕ್ಸಲ್ ಅಲ್ಲ, ಆತ ನಿಜವಾದ ನಕ್ಸಲ್ಲು. ಅಷ್ಟೇ ಅಲ್ಲ, ಅಷ್ಟಕ್ಕೆ ಮಾತು ಮುಗಿಸೋದಿಲ್ಲ, ಆತನ ಮೇಲೆ ತನಿಖೆಯಾಗಬೇಕು. ಯಾಕಂದರೆ ಆತ ಗೃಹ ಸಚಿವ ಇದ್ದ ಸಂದರ್ಭದಲ್ಲಿ ಶಸ್ತ್ರಗಳನ್ನು ಕೆಳಗಿಡುವಂಥ ಯಾರಿಗೂ ಹೇಳಲೇ ಇಲ್ಲ. ನೀವು ಕಾಡಿನಲ್ಲಿರೋರು ನೀವು ಶಸ್ತ್ರಗಳನ್ನ ಇಟ್ಕೊಳ್ಳಿ, ನಿಮ್ಮ ಹಕ್ಕು ಅನ್ನುವ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದರು. ಆದ್ದರಿಂದ ಅವ್ರ ಬಗ್ಗೆ ತನಿಖೆಯಾಗಬೇಕು, ಕೇಂದ್ರ ಸರ್ಕಾರ ಅವ್ರನ್ನ ತನಿಖೆ ಮಾಡಲಿ ಅಂತ ಹೇಳಿದ್ರು. ಪವನ್ ಖೇಡಾಗಿ ಚಳ್ಳೆ ಹಣ್ಣು ತಿನ್ನಿಸಿದವರು ಯಾರಾದರೂ ಈ ದೇಶದಲ್ಲಿದ್ದರೆ ಹಿಮಂತ ಬಿಸ್ವ ಶರ್ಮಾಗಿಂತ ಬೇರೆ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೂ ಆಸಾಂ ಕಡೆ ತಲೆ ಮಾಡಿ ಇವತ್ತವರೆಗೂ ಪವನ್ ಖೇಡಾ ಮಲಗಿಲ್ಲ, ಬಿಟ್ಟ ಗಡ್ಡವನ್ನು ಇನ್ನೂ ಬೋಳಿಸ್ಕೊಂಡಿಲ್ಲ ಆತ. ಆ ರೀತಿಯದಾದಂಥ ಸರಿಯಾದಂಥ ಪ್ರಹಾರ ಮಾಡಿದ ವ್ಯಕ್ತಿ. ಏನಾಗಿದೆ ನಮ್ಮಲ್ಲಿ ಬೆಳಗ್ಗೆ ಎದ್ರು ಒಂದು ಪಾರ್ಟಿಗಳು ಹುಟ್ಕೋತಾ ಇದ್ದಾವೆ. ಮೊದಲು ಅತ್ಯಂತ ಅಸಹ್ಯ ಪಡುವಂಥ ಕಾಕ್ರೋಚ್ ಯಾವುದೇ ಹೆಣ್ಮಕ್ಳು ಕೇಳಿ, ಎಂಥ ಧೀರೋದಾತ್ತ ಹೆಣ್ಮಗಳು ಕುದುರೆ ಮೇಲೆ ಕೂತು ಯುದ್ಧ ಮಾಡ್ತೀನಿ ಅಂದರು, ಮನೆಗೆ ಬಂದು ಆ ಕಿಚನಿಗೆ ಬಂದರೆ, ಅಡುಗೆ ಮನೆಗೆ ಬಂದರೆ ಅಲ್ಲಿ ಜೊಂಡಿಗೆ ಓಡಾಡಿದ್ರೆ ಆಗಲ್ಲ, ಅವ್ರಿಗೆ ಕಿಟ್ನಿ ಚೀರ್ತಾರೆ. ಹುಲಿ ಬಂದರೂ ಹೆದರಂಗಿಲ್ಲ, ಗಂಡಿಗೆ ಹೆದರೋ ಪ್ರಶ್ನೆನೇ ಬರೋಲ್ಲ ಬಿಡ್ರಿ. ಹುಲಿ ಬಂದರೂ ಹೆದರಲ್ಲ, ಆನೆ ಬಂದರೂ ಹೆದರಲ್ಲ. ಒಂದು ಜಿರಲೆ ಬಂದುಬಿಟ್ರೆ ಕಿಟಾರ್ ಅಂತ ಚಿರ್ಚಿ ಓಡಿ ಹೋಗ್ತಾರೆ. ಅದೇನು ಕಚ್ಚಲ್ಲ ಪುಚ್ಚಲ್ಲ. ಆದರೆ ಅಂದರೆ ಅಸಹ್ಯ ಅಂತದ್ದು, ಬೇರೆ ಏನೂ ಅಲ್ಲ. ಅದು ಕಚ್ಚಿಬಿಡುತ್ತೆ, ಏನೋ ಮಾಡಿಬಿಡುತ್ತೆ, ನಮ್ಮ ಪ್ರಾಣ ಹೋಗ್ಬಿಡುತ್ತೆ, ಹಂಗಲ್ಲ. ಅಸಹ್ಯ ಇದು ಅಂತ ಅಸಹ್ಯದ ಹೆಸರನ್ನು ಇಟ್ಕೊಂಡು ಒಂದು ಪಾರ್ಟಿ ಸೃಷ್ಟಿಯಾಗತ್ತೆ. ಅದು ರೆಕಾರ್ಡ್ ಸದಸ್ಯತ್ವ ಹೊಂದತ್ತೆ. ಅದಾದಮೇಲೆ ಅದು ಬೀದಿಗಿಳಿದು ಹೋರಾಟ ಮಾಡುತ್ತೆ. ಅದು ಉಳಿದವರಿಗೆ ಸ್ಫೂರ್ತಿಯಾಗತ್ತೆ. ಅದರ ದೇಶದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಇದು? ಈಗ ಬಂದಿದೆ ದಿಮಾಗಿ ನಕ್ಸಲ್ ಪಾರ್ಟಿ. ನೋಡಿ, ನರೇಂದ್ರ ಮೋದಿ ಅವರು ಆಗಸ್ಟ್ 15ನೇ ತಾರೀಕು ಒಂದು ಭಾಳ ಅದ್ಭುತವಾದಂಥ ತೀರ್ಮಾನ ಮಾಡಿಬಿಟ್ರಿ. ನೀವು ಏನೇ ಹೇಳ್ರಿ, ಆರ್ಯ ಪಾರ್ ಅಂತ, ಅಂದರೆ ಈ ಕಡೆ ಯಾರು ಇರು, ಈ ಕಡೆ ಇರು, ನೀನು ನಡಂತರಿ ಇರಂಗಿಲ್ಲ. ನೀನು ಒಂದು ಕಡೆ ಹಿಂಗೆ, ಒಂದು ಕಡೆ ಹಂಗಿಲ್ಲ. ನೀವು ಒಂದೋ ಈ ಕಡೆ, ಒಂದೋ ಈ ಕಡೆ. ನೀನು ನಕ್ಸಲ್ಲ, ದಿಮಾಗಿ ನಕ್ಸಲ್ಲ, ಹೌದಾ ಅಲ್ವಾ? ಅಲ್ಲ ಅಂದರೆ ಏನು ನೀ ಹೇಳಬೇಕು. ನೀ ಅದು ಬಿಟ್ಟು ಸುಮ್ಮನೆ ನಾನು ಸರ್ಕಾರವನ್ನು ಟೀಕಿಸುತ್ತೇನೆ, ಪ್ರತಿಭಟಿಸುತ್ತೇನೆ, ಪ್ರಜಾಪ್ರಭುತ್ವವನ್ನು ಉಳಿಸ್ತೇನೆ, ಸೆಕ್ಯುಲರ್ ಆಗಿ ನೋ. ನೀನು ಅರ್ಬನ್ ನಕ್ಸಲ್ಲು, ದಿಮಾಗಿ ನಕ್ಸಲ್ಲ.
ಅಥವಾ ದೇಶದ ನೀನು ರಾಷ್ಟ್ರಭಕ್ತನ, ಎರಡೇ ಇರೋದು ನಿನಗೆ ಆಪ್ಷನ್. ಈಗ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ದಿಮಾಗಿ ನಕ್ಸಲ್ ಅಂತ ನರೇಂದ್ರ ಮೋದಿ ಅವರು, ಅದು ಆಗಸ್ಟ್ 15 ಯಾವುದೋ ಚುನಾವಣಾ ಪ್ರಚಾರದಲ್ಲಿ ಅವರು ಆ ಮಾತು ಹೇಳಿದರೆ ಟೀಕೆ ಮಾಡಿದ್ದಾರೆ ಅಂತ ಬಿಟ್ಬಿಡ್ಬೋದು. ಜಗತ್ತಿನ ಎಲ್ಲ ದೇಶಗಳು ನೋಡ್ತಾವ್ರಿ ನರೇಂದ್ರ ಮೋದಿ ಏನು ಮಾತಾಡಿದ್ರು ಆಗಸ್ಟ್ 15 ತಾರೀಕು ಅನ್ನೋದ್ರೆ ಜಗತ್ತು ಕಾಯ್ದು ಕೂತಿರ್ತಾವೆ. ಆ ಕಡೆ ಅಮೆರಿಕ, ಈ ಕಡೆ ರಷ್ಯಾ, ಈ ಕಡೆ ಚೀನಾ, ಆ ಕಡೆ ಪಾಕಿಸ್ತಾನ ಕಾಯ್ತಾ ಇರ್ತಾವೆ ಏನು ಮಾತಾಡ್ತಾರೆ, ಮುಂದಿನ ಅವ್ರದ್ದು ಪ್ಲಾನ್ ಆಫ್ ಆ್ಯಕ್ಷನ್ ಏನು ಅಂತ. ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರುವಂಥ ದಿಮಾಗಿ ನಕ್ಸಲರನ್ನ ಮೂಲೋತ್ಪಾಟನೆ ಮಾಡುವ ಅಗತ್ಯ ಬಂದಿದೆ. ನಕ್ಸಲ್ ಬುದ್ಧಿ ಏನಿದೆ ಅದನ್ನು ತೆಗಿಬೇಕು ನಾವು ಅಂತ ಹೇಳಿದರು. ಹೇಳಿದ ಕೂಡ ಎಲ್ಲ ಹೊರ್ರ ಅಂತ ಶುರು ಮಾಡಿದರು. ಹಾಗಾದರೆ ಸರ್ಕಾರವನ್ನು ಪ್ರತಿಭಟಿಸುವುದು ನಕ್ಸಲಿಸಮ್ಮ ಅಂತ ರಾಜದೀಪ್ ಸರ್ದೇಸಾಯಿ ಕೇಳ್ತಾನೆ. ಈ ಕಡೆ ಇನ್ನೊಬ್ಬ ಕೇಳ್ದ. ಎಲ್ಲರೂ ಇದೇ ಮಾತನಾಡ್ತಾರೆ. ಪ್ರತಿಭಟನೆ ಮಾಡಲಿಕ್ಕೆ ಯಾರು ಬೇಡ ಅಂದಾರ್ರಿ? ಅಪ್ಪ ಅಮ್ಮ ಅಕ್ಕ ತಮ್ಮ ಅಂತ ಹೇಳಿ ಅಶ್ಲೀಲವಾಗಿ ಬೈತಿರಲ್ಲ, ಅದು ದಿಮಾಗಿ ನಕ್ಸಲ್ ಬುದ್ಧಿ ಅನ್ನೋದು. ತಾಯಿ ಹೆಸರಲ್ಲಿ ಅಶ್ಲೀಲವಾಗಿ ನರೇಂದ್ರ ಮೋದಿ ಅವ್ರ ತಾಯಿನ ಅವ್ರ ಬಗ್ಗೆ ಹೇಳನಕಾರಿಯಾಗಿ ಮಾತಾಡ್ತಿರಲ್ಲ, ಅದು ಈ ದೇಶದ ಬಗ್ಗೆ ಅವಮಾನ ಮಾಡುವಂಥ ವಿಚಾರ. ಯಾವುದನ್ನು ನರೇಂದ್ರ ಮೋದಿಗೆ ಕಬರ್ ತೋಡಂಗೆ ಅಂತ ಹೇಳಿದರೆ ಅದು ನೀವು ಪ್ರತಿಭಟನೆ ಅಂತ ಹೇಳಿಕ್ಕಾಗತ್ತನ್ರಿ? ಒಬ್ಬ ಪ್ರಧಾನಮಂತ್ರಿ ನೀವು ಬೇಡ ಅಂದ್ರೆ ಓಟಿನ ಮೂಲಕ ಹೇಳ್ಬೇಕು. ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಒಬ್ಬ ಪ್ರಧಾನಿಯನ್ನು ಕೆಳಗೆ ಇಳಿಸ್ಬೇಕಂದ್ರೆ ಏನು ಮಾಡ್ಬೇಕು ನೀವು? ಅವಾಗ ಅದು ಗೋರಿ ತೆಗಿಬೇಕಾ? ತೆಗೆದು ಗೋರಿ ಮಾಡಿ ಹುಗಿಬೇಕಾ ಅವ್ರನ್ನ? ಚುನಾವಣೆಯಲ್ಲಿ ಸೋಲಿಸೋ ಮೂಲಕ ಮತ್ತೊಬ್ಬರು ನಿಮ್ಗೆ ಯಾರು ಬೇಕೋ ಅವ್ರು ಪ್ರಧಾನಿ ಮಾಡ್ಕೋಬೇಕು. ಅದಕ್ಕೂ ನರೇಂದ್ರ ಮೋದಿ ಕಬರ್ ಕೂಡ ಹಿಂಗೆ 13 ದಿವಸ ಬೈಕುಂಠ ಮಾಡ್ತಾ ಇದ್ದೀವಿ ಸೋಮಾಸ ತಗೊಳ್ಳಿ ಅಂತ ಹೇಳಿದರೆ ಇದನ್ನು ಯಾರಾದರೂ ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಇದಕ್ಕೆ ಯಾರಾದರೂ ಪ್ರತಿಭಟನೆ ಅಂತ ಕರೀತಾರ? ಈಗ ಅವ್ರು ಹೇಳ್ತಾ ಇರೋದೇನೆಂದರೆ ಪ್ರತಿಭಟನೆ ಮಾಡುವುದನ್ನು ಇವರು ದಿಮಾಗಿ ನಕ್ಸಲ್ ಅಂತ ಇದ್ದಾರೆ. ನಾವಿದ್ದು ಬಿಡ ಆಗಸ್ಟ್ 15ಕ್ಕೆ ಹಚ್ಚಿದ ಬೆಂಕಿ ನರೇಂದ್ರ ಮೋದಿದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. 1,36,000 ಜನ ದಿಮಾಗಿ ನಕ್ಸಲ್ಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನ ಪೇಜ್ನಲ್ಲಿ. ದಿಮಾಗಿ ನಕ್ಸಲ್ ಜನತಾ ಪಾರ್ಟಿ, ಅದರಲ್ಲಿ ಯಾರಿದ್ದಾರೆ? ಇರ್ಫಾನ್ ಹಬೀಬ್ ಇದ್ದಾರೆ, ಸುಧೀಂದ್ರ ಕುಲಕರ್ಣಿ, ಆಶೀಶ್ ಜೋಶಿ. ನಾವು ಯಾರ್ಯಾರನ್ನ ನೋಡ್ತಾ ಇದ್ದೀವಿ ಇವತ್ತು ನರೇಂದ್ರ ಮೋದಿ ಬಗ್ಗೆ ಅನಗತ್ಯವಾಗಿ ಮಾತಾಡ್ಕೊಂಡು ಓಡಾಡೋರು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಇಲ್ಲಿ ಬಂದು ಸದಸ್ಯರಾಗಿದ್ದಾರೆ. ಈಗ ಒಂದು ಪಟ್ಟಿ ನರೇಂದ್ರ ಮೋದಿಗೆ ಸಿಕ್ಬಿಡ್ತು. ಇವ್ರು ಯಾರು ಅನ್ನೋದು ಅಲ್ಲಿಗೆ ಸ್ಪಷ್ಟ ಆಗೋಯ್ತು. ಈ ಸ್ಪಷ್ಟತೆಗೋಸ್ಕರನೇ ಈಗ ಬಿಲದೊಳಗಡೆ ಇವರು ಇರುವಂಥ ಇಲಿಗಳು ಏಕಕಾಲಕ್ಕೆ ಹೊಲಕ್ಕೆ ಬರಲಿ ಅಂತ ಮಾಡ್ತಾರಲ್ಲ, ಆ ರೀತಿಯಾದ ಕೆಲಸವನ್ನು ನರೇಂದ್ರ ಮೋದಿ ಮಾಡಿಬಿಟ್ಟಿದ್ದಾರೆ. ನೋಡಿ ಮಜಾ ನೋಡಿ. ಭಾಳ ವಿಶೇಷವಾಗಿ ಹೇಳಬೇಕಾಗಿದ್ದೇನಪ್ಪ ಅಂದರೆ, ಕುಡಂಕೊಳಂನಲ್ಲಿ ತಮಿಳ್ನಾಡಿನಲ್ಲಿ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ನ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡೋ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಚರ್ಚ್ನವ್ರು ಬಂದು ಗಲಾಟೆ ಮಾಡಕ್ಕೆ ಶುರು ಮಾಡೋದು. ಪರಿಸರವಾದ ಅಂತ ಗಲಾಟೆ ಮಾಡಕ್ಕೆ ಶುರು ಮಾಡಿ. ನಿನ್ನೆ ರಿಪಬ್ಲಿಕ್ ಟಿ ವಿ ಬಂದು ಒಬ್ಬ ಚರ್ಚಿನ ಫಾದರ್ ಹೇಳ್ತಾನೆ, ನಮಗೆ ಅಮೆರಿಕಾದಿಂದ ಫಂಡ್ ಬಂದಿತ್ತು, ಅದಕ್ಕೆ ನಾವು ಆ ರೀತಿ ಮಾಡಿದ್ದು. ಕಾರಣ ಏನು? ನೀವು ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ನ ರಷ್ಯಾದಿಂದ ಕೊಂಡ್ಕೋತಾ ಇದ್ದೀರಿ, ನಮ್ಮ ಕಡೆ ಕೊಂಡ್ಕೊಳ್ಳಿಲ್ಲ ಅಂತ ಅಮೆರಿಕ ಫಂಡ್ ಮಾಡಿ ನಮಗೆ ಗಲಾಟೆ ಮಾಡಲಿಕ್ಕೆ ಹೇಳ್ತೀವಿ ಅಂತ. ಇನ್ನು ಟುಟಿಕೋರನ್ನಲ್ಲಿ ಒಂದು ಕಾಪರ್ ಸ್ಮೆಲ್ಟರ್ ಹಾಕಿದ ಅನಿಲ್ ಅಗರ್ವಾಲ್, ವೇದಾಂತ ಗ್ರೂಪ್ನವರು. ನಾವು ಭಾರತ ದೇಶದವರು ಕಾಪರನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ಗಲಾಟೆ ಮಾಡಿಸಿ ಆ ಸ್ಮೆಲ್ಟರ್ ನಿಲ್ಲಿಸಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋ ಲೆವೆಲ್ ತಂದಿಟ್ರು. ಇವರೆಲ್ಲ ದಿಮಾಗಿ ನಕ್ಸಲ್ ಹೌದೋ ಅಲ್ಲ ನೀವು ನನಗೆ ಹೇಳ್ಬಿಟ್ಟು. ಇಂಥ ಒಂದು 100 ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೇನೆ. 100 ಉದಾಹರಣೆಗಳನ್ನು ನಾನು ನಿಮಗೆ ಈ ರೀತಿ ಟುಟಿಕೋರಂದು ಕುಡಂಕೊಳಂ ಥರದ್ದು 100 ಎಕ್ಸಾಂಪಲ್ ಕೊಡ್ತೇನೆ. ಒಂದು ಚರ್ಚ್ ಫಾದರ್ ಬರ್ತಾರೆ, ಇಲ್ಲ ವಿಚಾರವಾದಿಗಳು ಬರ್ತಾರೆ. ಇಲ್ಲಿ ಸರ್ದಾರ್ ಸರೋವರ್ ಡ್ಯಾಮ್ ಗುಜರಾತ್ನಲ್ಲಿ 12,000 ಕೋಟಿ ರೂಪಾಯಿಗಳಷ್ಟು ದುಡ್ಡನ್ನು ಪ್ರತಿ ವರ್ಷ ನೀರಿನ ಟ್ಯಾಂಕ್ ಹೊಡೆದು ಅವ್ರವ್ರ ಊರಿಗೆ ಹೋಗಿ ಮನೆಗೆ ಹೋಗಿ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ ಎಲ್ಲ ಕಡೆ ನೀರು ಹರಿಸ್ಲಿಕ್ಕೆ ಖರ್ಚಾಗ್ತಾ ಇತ್ತು. ಯಾವಾಗ ಡ್ಯಾಮ್ ಕಟ್ಟಲಾಯಿತು ಈ ದೊಡ್ಡ ಸಮಸ್ಯೆ ಬಗೆಹರಿತು. ಅವಾಗೆಲ್ಲ ಹೋರಾಟ ಮಾಡಿದವ್ರು ಯಾರು ಸ್ವಾಮಿ? ಪರಿಸರ, ನಮ್ಮ ಇದು ಹೊಲಗಳೆಲ್ಲ ಹೋಗ್ಬಿಡ್ತವೆ, ಕೃಷಿ ಹೊರಟೋಗುತ್ತೆ, ರೈತರೆಲ್ಲ ಬೀದಿಗೆ ಬಂದುಬಿಡ್ತಾರೆ, ಈ ರೀತಿ ಮಾತಾಡಿದವ್ರು ಯಾರು? ಅವರೆಲ್ಲ ದಿಮಾಗಿ ನಕ್ಸಲ್ಗಳ ತಾನೆ. ಆ ದಿಮಾಗಿ ನಕ್ಸಲ್ಗಳ ದಿಮಾಗ್ನಲ್ಲಿ ಅಂದರೆ ಬುದ್ಧಿಯಲ್ಲಿ ಇರುವಂಥ ನಕ್ಸಲಿಸಮ್ನ ತೆಗೆದು ಹಾಕಬೇಕು ಅಂತ ನರೇಂದ್ರ ಮೋದಿ ಹೇಳಿದ್ರು. ನರೇಂದ್ರ ಮೋದಿಗೆ ಈ ರೀತಿ ಇವ್ರು ಗಲಾಟೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ವಾ? ಆಗಸ್ಟ್ 15ಕ್ಕೆ ಭಾಷಣ ಮಾಡಿದ ದಿವಸ ನಾನು ಈ ರೀತಿ ಮಾತಾಡೋದ್ರಿಂದ ನಾಳೆ ಇವರೆಲ್ಲ ಹೌದು ಇದನ್ನು ತೆಗೆದು ಹಾಕಬೇಕು ಅಂತ ಯಾರಾದರೂ ಸಹಮತ ವ್ಯಕ್ತಪಡಿಸ್ತಾರೆ, ಸಮರ್ಥಿಸ್ತಾರೆ, ಎಡಚಾರೆಲ್ಲ ಇನ್ನು ಒಪ್ಕೊಂಡ್ಬಿಡ್ತಾರೆ ನನ್ನ ಭಾಷಣ ಅಂತ ಏನಾದರೂ ನರೇಂದ್ರ ಮೋದಿ ಭ್ರಮಿಸಿಕೊಂಡಿದ್ರಾ, ಊಹಿಸಿಕೊಂಡಿದ್ರಾ, ಕಲ್ಪಿಸಿಕೊಂಡಿದ್ರಾ? ಖಂಡಿತವಾಗಿಯೂ ಇಲ್ಲ. ಅವ್ರಿಗೆ ಗೊತ್ತಿತ್ತು ಭಾಷಣ ಆದ ನೆಕ್ಸ್ಟ್ ಸೆಕೆಂಡ್ಗೆ ದೊಡ್ಡ ಮಟ್ಟದ ಸೆನ್ಸೇಷನ್ ಆಗುತ್ತೆ ಅಂತ. ಒಂದು ನೆನಪಿಟ್ಕೊಳ್ಳಿ, ನರೇಂದ್ರ ಮೋದಿಯವರನ್ನು ನಾವು ಯಾಕೆ ನಂಬಬೇಕು ಅಂದರೆ, ಇದು ಯಾವತ್ತೂ ನೆನಪಿಟ್ಕೊಳ್ಳಿ ಒಂದು ವಿಷಯನ, ನರೇಂದ್ರ ಮೋದಿಯವರನ್ನು ಯಾಕೆ ನಂಬಬೇಕು ಅಂದರೆ, ನರೇಂದ್ರ ಮೋದಿ ಸಂಘರ್ಷದ ಮೂಲಕ ಇವತ್ತಿನವರೆಗೂ ತನ್ನ ಸ್ಥಾನವನ್ನು ಕಾಪಾಡಿಕೊಂಡು ಮನುಷ್ಯ. 2001ರಿಂದ ಹಿಡಿದು 2026ವರೆಗೂ ಅವ್ರನ್ನ ಕೆಡವಬೇಕು ಅಂತ ಕೇವಲ ಕಾಂಗ್ರೆಸ್ ಸರ್ಕಾರ ಅಲ್ಲ, ಜಗತ್ತಿನಲ್ಲಿರುವ ಎಲ್ಲ ಶಕ್ತಿಗಳು ಪ್ರಯೋಗ ಮಾಡಿಬಿಟ್ಟು
2014 ನಂತರ ಇನ್ನೂ ಜಾಸ್ತಿ ಆಗ್ಬಿಡ್ತದೆ. 2014 ಆದಮೇಲಂತೂ ಆ ಕಡೆಯಿಂದ ಅಮೇರಿಕ ಬರ್ತದೆ, ಈ ಕಡೆಯಿಂದ ಇದು ಚೈನಾ ಬರ್ತದೆ, ಎಲ್ಲರೂ ಕೂಡ, ಚೈನಾ ಹಿಂದಿಂದ ಬರ್ತದೆ, ಪಾಕಿಸ್ತಾನ ಬರ್ತದೆ, ಎಲ್ಲ ದೇಶಗಳು ಹೇಗಾದರೂ ಮಾಡಿ ಸರ್ಕಾರ ಕೆಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿಯವರು ನಮಗೆ ಅವ್ರೇನು ಭಾಳ ಮಂದವಾಗಿದ್ದಾರೆ, ಭಾಳ ಬ್ಯಾಕ್ ಫುಟ್ನಲ್ಲಿದ್ದಾರೆ, ಏನೂ ಮಾಡ್ತಾ ಇಲ್ಲ, FCRA ಕಾನೂನು ಜಾರಿಗೆ ತರೋಕ್ಕಾಗಲೇ ಇಲ್ಲ, ಡಿಲಿಮಿಟೇಷನ್ ಬಿಲ್ ಆಗಲೇ ಇಲ್ಲ ಅಂತ ನಾವು ಹಪಾಪಿಸ್ತೀವಿ. ಬಾವು ತೋರ್ಸಕ್ಕೆ ಒಂದು ಭಾಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು ನೋಡಿ, ಇದು 1 ಡೇ ಮ್ಯಾಚ್ ಅಲ್ಲ, 2020 ಮ್ಯಾಚ್ ಅಲ್ಲ, ಇದು ಮುಗಿಯಲಾರದ ಆಟ. ಇದು ನೀವು ಇವತ್ತೇ ಮುಗಿಸ್ಬೇಕು ಅಂತ ಯಾಕೆ ನಿರ್ಧಾರ ಮಾಡಬೇಕು? ಗವಾಸ್ಕರ್ ಬ್ಯಾಟಿಂಗ್ ಮಾಡ್ತಾಯಿದ್ರು. ಹೆಂಗೆ ಮಾಡ್ತಾಯಿದ್ರು ಬ್ಯಾಟಿಂಗು? ಟಕ 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 ಒಂದು 3 ತಾಸು ಬ್ಯಾಟಿಂಗ್ ಆಡೋರು. ನೋಡೋರಿಗೆ ಬೇಜಾರು ಬಂದ್ಬಿಡೋದು, ಏನೋ ಅವನು ಹೊಡೆಯೋದೇ ಇಲ್ಲ, ಬರೀ ಸುಮ್ಮನೆ ನಿಂತಿರ್ತಾನೆ. ಬೇರೆ ಬ್ಯಾಟ್ಸ್ಮನ್ ಬಂದರೆ ಅಟ್ಲೀಸ್ಟು ವಿರೋಚಿತವಾದಂಥ ಇದನ್ನಾದರೂ ನೋಡ್ಬೋದು, ನಾವು ರೋಮಾಂಚಕಾರಿ ಮ್ಯಾಚ್ ನೋಡ್ಬೋದು. ಈ ಮನುಷ್ಯ ಏನು ಇವನು ಟಕ 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 ಬೌಲರ್ ಬಾಲ್ ಹಾಕಿ 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 ಸೋತು ಹೋಗ್ಬಿಡ್ಬೇಕು. ಯಾವಾಗ ಅವ್ನು ಬಾಲ್ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವನಲ್ಲಿ ಎನರ್ಜಿ ಹೊರಟೋಯ್ತು, ಅವಾಗ ಈತ ಹೊಡಿಲಿಕ್ಕೆ ಶುರು ಮಾಡೋದು. ಎಲ್ಲ ಸೆಂಚುರಿಗಳೇ. ನರೇಂದ್ರ ಮೋದಿ ಈ ಗವಾಸ್ಕರ್ ಇದ್ದಂಗೆ ಕಾದು 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 ನಮಗೆ ಆಗೋಗಲ್ಲ, ನಮಗಾಗಲ್ಲ. ಅದು ನಮ್ಮ ವಿರೋಚಿತ ಮನಸ್ಥಿತಿಗೆ, ನಮ್ಮ ಪರಾಕ್ರಮಿ ಇದಕ್ಕೆ ಮನೋಬಲಕ್ಕೆ ಸಾವಕಾಶ ಮಾಡಿದ್ರೆ ಆಗಲ್ಲ. ನಮಗೇನೇ ಇದ್ದರೂ ಅಮಿತ್ ಶಾ ಥರ ಇರಬೇಕು, ಏಕ್ ಬಾರ್ ದೋ ಟುಕಡ ಅಂತೇಳಿ. ಅದು ನರೇಂದ್ರ ಮೋದಿ ಕಾಯ್ತಾರೆ. ನಾವು 1000 ಸಲ ಹೇಳಿದ್ವಿ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತಾರೆ, ಕೊನೆಗೂ ಹೇರಲಿಲ್ಲ. ಕೊನೆಗೆ ಮನೆಗೆ ಕಳಿಸಿರಿ. ಯಾವ ರೀತಿ ಮನೆಗೆ ಕಳಿಸಿ? ಕಂಡ ಕಡೆ ಹೊಡಿಬೇಕು ಆ ರೀತಿ. ಈಗೇನು ಅಭಿಜಿತ್ ದೀಪ್ಕೆಗೆ ಎಲ್ಲ ಕಡೆ ಹೊಡಿತಾ ಇದ್ದಾರಲ್ಲ, ರಾಂಕಾ ದೀಪ್ಕೆ ಬೀದಿ ಪಾಲಾಗಿಬಿಟ್ಟಿದ್ದಾರೆ ರೀ ಅವರು. ಅವ್ರ ಕಥೆಯನ್ನು ಒಂದು ಬೇರೆ ಸಂಚಿಕೆಯಲ್ಲಿ ಹೇಳ್ತೀನಿ. ಎಂಥ ಸ್ಥಿತಿ ಬಂದಿದೆ ಅವ್ರಿಗೆ ಅಂದರೆ, ನಾಳೆ ಬೆಳಗ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಾರದಂಥ ಹೀನ ಸ್ಥಿತಿಗೆ ಹೋಗ್ಬಿಟ್ಟಾರೆ ಅವರು. ಜನರ ಹತ್ರ ಹೋದರೆ ಜನ ಹೊಡಿತಾರೆ, ಕೋರ್ಟಲ್ಲಿ ಕೇಸ್ಗಳಿದ್ದಾವೆ, ಹೊಸ ಮುದ್ದ ಇಟ್ಕೊಂಡು ಗಲಾಟೆ ಮಾಡೋಣ ಅಂತಂದ್ರೆ ಯಾವುದಂಥದ್ದು ಸಾಲಿಡ್ ಆದಂಥ ವಿಷಯ ಇಲ್ಲ. ಏನು ಹೋರಾಟ ಮಾಡೋದು? ನಾವು ಧರ್ಮೇಂದ್ರ ಪ್ರಧಾನ್ ಕೆಳಗಿಳಿಸಿದ್ವಿ ಅಂತ ಹೇಳ್ಕೊಂಡು ಓಡಾಡೋದು ಬಿಟ್ಟರೆ ಗತವೈಭವವನ್ನು ಅವ್ರ ಹತ್ರ ಅಜೆಂಡಾನೇ ಇಲ್ಲ. ನರೇಂದ್ರ ಮೋದಿ ಅಜೆಂಡಾ ಇರಲಾರ್ದಂಗೆ ಮಾಡಿ ಬಿಸಾಕ್ಬಿಟ್ರು. ಇದು ನರೇಂದ್ರ ಮೋದಿ ಅವರ ಶೈಲಿ. ಈ ಶೈಲಿ ಇದೆಯಲ್ಲ, ಈ ಶೈಲಿಯನ್ನು ಸಹಮತ ವ್ಯಕ್ತಪಡಿಸಿ ಅಟ್ಯಾಕ್ ಮಾಡುವಂಥ ಹಿಮಂತ ಬಿಸ್ವ ಶರ್ಮಾಗಳು ನಮ್ಗೆ ಬೇಕೀಗ ಅಲ್ವಾ? ಯೋಚನೆ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಜೊತೆಗೆ ಇತ್ತೀಚೆಗೆ ತಾನೆ ಕಳೆದ ವಾರ ಪ್ರಕಟಿಸಿದಂಥ ಯೋಗಿ ಆದಿತ್ಯನಾಥ್ ಅವರ ಅಗ್ನಿಪಥ ಹಾಗೂ ಅಮಿತ್ ಶಾ ಅವರ ವಿಜಯಪಥ, 2 ಅದ್ಭುತವಾದಂಥ ರೋಮಾಂಚಕಾರಿ ಕುತೂಹಲಕಾರಿ ಪುಸ್ತಕಗಳನ್ನ ನಿಮ್ಮದಾಗಿಸ್ಕೊಳ್ಳಿ. ಏಕೆಂದರೆ ಈ ಪುಸ್ತಕ ನಿಮ್ಮ ಮನೆಯಲ್ಲಿರಬೇಕು ಅನ್ನೋದು ನನ್ನ ಮಹದಾಸೆ. ನಮಸ್ಕಾರ.